ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸರಿ, ದತ್ತ ಹುಷಾರಾಗಿದ್ರಲ್ವಾ? ಆಗಲೇ ಫೋನಲ್ಲೂ ಮಾತಾಡಿದ್ದೆ. RCB ಮ್ಯಾಚ್ ಗೆಲ್ತು ಅಂತ ಖುಷಿಯಾಗಿದ್ರು. ಹೇಳು ಸಿರಿ, ಎಲ್ಲರೂ ಆರಾಮಾಗಿದ್ದಾರೆ ಅಲ್ವಾ? ಅಂದ್ರೆ ಇವ್ರಿಗೆ ಡೌಟ್ ಕೂಡ ಬಂದಿಲ್ವಾ? ತಾತನ ಮೇಲಿನ ಕನ್ಸನ್ಗೆ ಹೀಗೆ ಓಡ್ಕೊಂಡು ಬಂದ್ರಲ್ಲ, ಪಾಪ. ಸರಿ, ಆಲ್ ಓಕೆ? ಎಸ್ ಮಾಧವ್ ಸರ್, ನನ್ನ ಜೊತೆ ಬನ್ನಿ ಪ್ಲೀಸ್. ಸರ್ಪ್ರೈಸ್! ಮಾವನ ಬರ್ತ್ಡೇಗೆ ಇವರೆಲ್ಲ ಇಷ್ಟ ಅರೇಂಜ್ ಮಾಡಿದಾರ. ಆದರೆ ಚಿಕ್ಕ ಮಾವನ ಆಕ್ಸಿಡೆಂಟ್ ಆದಮೇಲೆ ಮಾವ ಹುಟ್ಟಿದಬ್ಬ ಸೆಲೆಬ್ರೇಟ್ ಮಾಡ್ತಿಲ್ಲ ಅಂತ ಇವರಿಗೆಲ್ಲ ಗೊತ್ತಿಲ್ವಾ? ಮಾವ ಇದನ್ನೆಲ್ಲ ಹೇಗೆ ತಗೋತಾರೋ? ಚಪ್ಲಿ ಕಳ್ಳ, ಸರ್ಪ್ರೈಸ್ನ ಅರಗಿಸ್ಕೊಳಕ್ ಆಗ್ತಾ ಇಲ್ವಾಪ? ಕಳೆದು ಹೋಗಿದ್ಯಾ? ಬಾ, ತುಳಸಿ ತನ್ನ ಕೈಯಾರ ಕೇಕ್ ಮಾಡಿದಾಳೆ, ಕಟ್ ಮಾಡು. ಇಲ್ಲಿ ಶೇಷು ಥರ ವಯಸ್ಸಾದವರು ಇದ್ದಾರೆ. ನೀನಿನ್ನೂ ಲೇಟ್ ಮಾಡಿಬಿಟ್ರೆ ಅವನಲ್ಲೇ ಕುಸಿದು ಬಿದ್ದು ಹೋಗ್ತಾನೆ. ಮುಹೂರ್ತ ಚೆನ್ನಾಗಿದೆ, ಬಂದು ಕಟ್ ಮಾಡು. ಇವನಿಗೇನಾಯ್ತು? ಯಾಕೆ ಹಾಗೋಗ್ಬಿಟ್ಟ? ಕ್ಷಮಿಸಿ ತಾತ. ಆಕ್ಸಿಡೆಂಟ್ ಆಗಿ ನಮ್ಮ ಅತ್ತೆ ಹೋದ್ಮೇಲಿಂದ ಮಾವ ಬರ್ಡೇ ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಅವ್ರ ಬರ್ಡೇ ಯಾವಾಗ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಕೇಳಿದ್ರು ಅವ್ರು ಹೇಳ್ತಿರ್ಲಿಲ್ಲ. ಮಧ್ಯರಾತ್ರಿ ಕರ್ಕೊಂಬನ್ನಿ ಅಂದಾಗ್ಲಾದ್ರೂ ನಿಮಗೆ ಅರ್ಥ ಆಗ್ಬೇಕಿತ್ತಲ್ವಾ? ನಾನು ಅವ್ರಿಗೆ ವಿಷಯ ಹೇಳಿರಲಿಲ್ಲ. ತಾತ ನೆನ್ಸ್ಕೋತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಇಬ್ರು ಪಾಪ ಓಡ್ ಬಂದಿದ್ದಾರೆ. ಎಲ್ಲ ಸ್ವಲ್ಪ ಸುಮ್ಮನೆ ಇರ್ತೀರಾ? ಮೊದಲು ಆ ಚಪ್ಲಿ ಕಳ್ಳ ಎಲ್ಲಿ ಹೋದ ನೋಡಿ. ನಾನು ನೋಡ್ತೀನಿ ತಾತ. ಪೂರ್ಣಿ, ನಿನಗೆ ವಿಷಯನೇ ಹೇಳ್ದೆ ಇಷ್ಟೆಲ್ಲ ತಯಾರಿ ಮಾಡ್ಕೊಂಡಿದ್ದು ನಾನು. ಅವ್ರಿಗೆ ಹುಟ್ಟಿದ ಹಬ್ಬ ಆಚರಿಸ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತಿರಲಿಲ್ಲ. ನಾನೇ ಹೋಗಿ ಅವ್ರ ಹತ್ರ ಮಾತಾಡಿ ಕ್ಷಮೆ ಕೇಳ್ತೀನಿ. ಮೊದಲ ಕೆಲಸ ಮಾಡು ತುಳಸಿ.
ಆಗ್ಬೇಕಾಗಿದ್ದೆ. ದೊಡ್ಡದಾಗಿ ಮಾಧವ್ ಸರ್ಗೆ ತಾವುಗಳೇ ಎಲ್ಲ ಅನ್ನೋ ಥರ ಮಧ್ಯರಾತ್ರಿ ಕರೆಸ್ಕೊಂಡ್ರು. ಆಯ್ತಲ್ಲ, ಮಂಗಳಾರತಿ. ಅಲ್ಲ, ಭಾವನ್ ಬರ್ತ್ಡೇ ಅಂತ ನನಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಅಂಥದ್ರಲ್ಲಿ ಮಧ್ಯರಾತ್ರಿ ಫೋನ್ ಮಾಡಿ ಕರೆಸ್ಕೊಂಡಿದ್ದಾರೆ ಅಂದರೆ ಇಬ್ಬರಿಗೂ ಗೊತ್ತಿರೋರೇ ಆಗಿರಬೇಕು. ಹಾಗಂದ್ರೆ ತುಳಸಿನಾ? ಆ ತುಳಸಿನೇ ಏನಾದರೂ ಪ್ಲ್ಯಾನ್ ಮಾಡಿದ್ದಾಳೆ ಅಂದರೆ ಅವಳಿಗೆ ಭಾವನ್ ಬರ್ತ್ಡೇ ಅಂತ ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ಆಕ್ಸಿಡೆಂಟ್ ಆದಮೇಲೆ ಬರ್ತ್ಡೇ ಸೆಲಿಬ್ರೇಷನ್ ಮಾಡದೇ ಇರೋರು ತಾವೇ ತುಳಸಿಗೆ ತಮ್ಮ ಬರ್ತ್ಡೇ ವಿಷಯ ಹೇಳಿರ್ತಾರಾ? ಅಂದರೆ ಅವರಿಬ್ಬರು ಅಷ್ಟೊಂದು ಹತ್ತಿರ ಆಗಿದ್ದಾರಾ? ಚಿಕ್ಕಮ್ಮ, ಯಾಕೆ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಟೆನ್ಷನ್ ಅಲ್ಲದೆ ಏನವಿ? ಮಧ್ಯರಾತ್ರಿ ಇವಾಗ ಎಲ್ಲಿ ಹೋದ್ರೂ ಗೊತ್ತಾಗ್ತಿಲ್ಲ. ಇನ್ನು ಎಲ್ಲಿಗೆ ಹೋಗಿರ್ತಾರೆ ಚಿಕ್ಕಮ್ಮ? ಪೂರ್ಣಿಗೆ ಮಧ್ಯರಾತ್ರಿ ಏನಾದರೂ ತಿನ್ನಬೇಕು ಅನ್ಸಿರತ್ತೆ, ಅದಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಮೊದಲು ಇದೇ ಥರ ಹೋಗ್ತಿರ್ಲಿಲ್ವಾ? ಆದರೂ ಕೇಳ್ದೆ ಆ ಜವಾಬ್ದಾರಿ ನಿಮ್ಮ ಭಾವನ್ಗಿರಬೇಕಿತ್ತು ಚಿಕ್ಕಮ್ಮ. ಆದರೆ ಅವರಿಂದ ಅದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತಾ? ಹಾಗೆಲ್ಲ ಹೇಳಬೇಡ ಅವಿ. ನೀನು ಅನ್ಕೊಂಡ ಹಾಗೆ ಏನಾದರೂ ತಿನ್ನಕ್ಕೆ ಹೋಗಿದ್ರೆ ಸರಿ, ಆದರೆ ಬೇರೆ ಏನಾದರೂ ಆತಂಕದ ವಿಷಯ ಇದ್ದರೆ ಅಂತ ನನ್ನ ಕನ್ಸರ್ನ್. ಹಾಗೇನು ಇರಲ್ಲ ಚಿಕ್ಕಮ್ಮ. ಇನ್ಫ್ಯಾಕ್ಟ್ ಹಾಗೇನಾದರೂ ಇರ್ತಿದ್ರೆ ಪೂರ್ಣಿ ನನಗೆ ಹೇಳಿರೋಳು. ಹೋಗಲಿ, ನೀನಾದರೂ ಫೋನ್ ಮಾಡಿ ವಿಚಾರಿಸಿ ನೋಡು. ಫೋನ್ ಮನೇಲೇ ಬಿಟ್ಟು ಹೋಗೋಳು ಚಿಕ್ಕಮ್ಮ. ಕಾಲ್ ಮಾಡಿದ್ರೆ ರೂಮಲ್ಲೇ ರಿಂಗ್ ಆಗ್ತಿದೆ. ಅಯ್ಯೋ ಹೌದಾ? ಹಾಗಾದರೆ ನಾನೇ ಭಾವನ್ ಕಾಲ್ ಮಾಡಲಾ? ಚಿಕ್ಕಮ್ಮ, ನೀವು ಅನ್ನೆಸರಿಯಾಗಿ ಟೆನ್ಷನ್ ಮಾಡ್ಕೊತಿದ್ದೀರಾ. ಸುಮ್ಮನೆ ನಿದ್ದೆ ಹಾಳು ಮಾಡ್ಕೋಬೇಡಿ, ಹೋಗಿ ರೆಸ್ಟ್ ಮಾಡಿ. ಅವ್ರು ಬಂದಾಗ ನಾನೇ ಮಾತಾಡ್ತೀನಿ. ಅಲ್ಲ ಅವಿ. ಪ್ಲೀಸ್ ಚಿಕ್ಕಮ್ಮ. ಸರಿ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಮಾಧವ್ ಅವರೇ. ನಿಮ್ಮ ಮನ್ಸಿಗೆ ನಾನು ತುಂಬ ನೋವು ಮಾಡಿಬಿಟ್ಟೆ. ನೀವು ನಿಮ್ಮ ಹುಟ್ಟುಹಬ್ಬನ ಆಚರಿಸಲ್ಲ ಅಂತ ನನಗೆ ಗೊತ್ತಿರಲಿಲ್ಲ. ಕೆಫೆಯಲ್ಲಿದ್ದಾಗ ಅನಾಥಾಶ್ರಮದಿಂದ ಫೋನ್ ಬಂದಿತ್ತು. ಆಗಲೇ ನಿಮ್ಮ ಹುಟ್ಟುಹಬ್ಬ ಅಂತ ನನಗೆ ಗೊತ್ತಾಗಿದ್ದು. ಅದಕ್ಕೆ ಮಾವನವ್ರ ಹುಟ್ಟುಹಬ್ಬ ಆಚರಿಸ್ದಾಗೆ ನಿಮ್ಮ ಹುಟ್ಟುಹಬ್ಬನೂ ಆಚರಿಸಿದ್ರೆ ನಿಮಗೆ ಖುಷಿ ಆಗ್ಬೋದು ಅಂತ ಅಂದ್ಕೊಂಡೆ. ಮಾಧವ್ ಅವರೇ, ದಯವಿಟ್ಟು ಸಮಾಧಾನ ಮಾಡ್ಕೊಡಿ. ನಿಮ್ಮ ಹುಟ್ಟುಹಬ್ಬದ ದಿನಾನೇ ನೋವು ಕೊಟ್ಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಇದರಲ್ಲಿ ಅವ್ರದ್ದು ಯಾರ್ದು ತಪ್ಪಿಲ್ಲ, ಎಲ್ಲ ನಾನೇ ಮಾಡಿದ್ದು.
ಇನ್ಮೇಲೆ ಯಾವತ್ತೂ ಈ ಥರ ಆಗದೆ ಇದ್ದ ಹಾಗೆ ನೋಡ್ಕೋತೀನಿ. ನೀವು ಸಮಾಧಾನ ಮಾಡ್ಕೊಳ್ಳಿ. ಅಷ್ಟೆಲ್ಲ ನೊಂದ್ಕೋಬೇಡಿ ತುಳಸಿಯವ್ರೆ. ಕೆಲವು ದಿನದ ಹಿಂದೆ ನನಗೆ ಗೊತ್ತಿಲ್ಲದೆ ನನ್ನ ಮಗನ ನಿಶ್ಚಿತಾರ್ಥ ನಡೆದಾಗ ಎಲ್ಲ ಇದ್ದರೂ ನಾನು ಒಂಟಿ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಆ ಒಂಟಿಯಾಗಿರೋ ಭಾವನೆ ನನ್ನ ಮನಸ್ಸಲ್ಲಿತ್ತಷ್ಟೆ. ಒಂಟಿಯಾಗಿರೋದಕ್ಕೆ ನೀವು ಅಂದರೆ ನೀವುಗಳು ಯಾರೂ ಬಿಡಲೇ ಇಲ್ಲ ಅನಿಸುತ್ತೆ. ಯಾವುದೇ ಆಚರಣೆ ಆದರೂ ಅಲ್ಲಿ ಸಂಭ್ರಮ ಇರಬೇಕು. ಆದರೆ ಆ ಆಕ್ಸಿಡೆಂಟ್ ಆದಮೇಲೆ ನನ್ನ ಹುಟ್ಟುಹಬ್ಬನ ಸಂಭ್ರಮಿಸೋ ಮನಸ್ಸು ನನ್ನ ಕುಟುಂಬದಲ್ಲಿ ಯಾರಿಗೂ ಇರಲಿಲ್ಲ ಅನಿಸುತ್ತೆ. ಸಂಭ್ರಮ ಇಲ್ಲದೆ ತೋರಿಕೆ ಯಾಕೆ ಆಚರಿಸ್ಕೊಳ್ಬೇಕು ಅಂದ್ಕೊಳ್ತಿದ್ದೆ. ಆದರೆ ಇವತ್ತು ನೀವಿಷ್ಟು ಸಂಭ್ರಮದಿಂದ ಇಷ್ಟೆಲ್ಲ ಅರೇಂಜ್ ಮಾಡಿರೋದು ನೋಡಿದ್ರೆ ನನಗೇನು ಹೇಳಬೇಕು ಗೊತ್ತಾಗ್ತಿಲ್ಲ. ನನ್ನ ಜೊತೆ ನೀವೆಲ್ಲರೂ ಇದ್ದೀರಾ ಅನ್ನೋದೇ ದೊಡ್ಡ ಸಂಭ್ರಮ. ಅದಕ್ಕೆ ಕಣ್ಣೀರು ಬಂತು. ಎಲ್ಲರ ಎದುರಲ್ಲಿ ಕಣ್ಣೀರು ಹಾಕಕ್ಕೆ ಮುಜುಗರ ನೋಡಿ, ಅದಕ್ಕೆ ಇಲ್ಲಿ ಬಂದೆ. ನಾನೇ ಬಂದಿರೋದು, ಕನ್ಸಲ್ಲ. ನೀನು ಹೇಗೆ ಇಲ್ಲಿಗೆ ಬಂದೆ? ರೂ ಇಲ್ಲೇ ಮಲಗಿರಲಿಲ್ಲ, ಎಲ್ಲಿ ಹೋದ? ನೀನು ಗೊರಕೆ ಹೊಡೆಯೋದು ಕೇಳಕ್ಕಾಗದೆ ಬೇರೆ ಎಲ್ಲೋ ಹೋಗಿರ್ಬೇಕು. ದೀಪಿಕಾ, ಅದು ಬಿಡು, ನೀನೇನು ಇಷ್ಟೊತ್ತಲ್ಲಿ ಇಲ್ಲಿಗೆ ಬಂದಿದ್ದು? ನಿಮ್ಮ ಅತ್ತಿಗೆ ನಿಮ್ಮ ಅಪ್ಪನ ಕರ್ಕೊಂಡು ಎಲ್ಲೋ ಹೋದ್ರು. ಇಷ್ಟೊತ್ತಲ್ಲ? ರೂ ಕ್ರೇಜಿನೇ. ಅದಕ್ಕೆ ರೂಮಲ್ಲಿಂದೆ ನಿಂಗೆ ಭಯ ಆಯಿತು, ಅದಕ್ಕೆ ಬಂದೆ ಅಲ್ಲ? ಅಷ್ಟೇ ಅಲ್ಲ, ನಿಮ್ಮ ಅಣ್ಣ ಪೂಣೆ ನೋಡ್ಕೊಂಡು ರೂಮಿಗೆ ಬಂದಿದ್ರು. ಹೇಗೋ ನಿದ್ದೆ ಬರೋದ್ರಲ್ಲಿತ್ತು, ಅದು ಹಾಳಾಗೋಯ್ತು. ಏನು ಮಾಡಲಿ ಅಂತ ಗೊತ್ತಾಗದೆ ಹೊರಳಾಡ್ತಿದ್ದೆ. ಅಷ್ಟರಲ್ಲಿ ನನ್ನ ಮುದ್ದು ಹುಡ್ಗ ನೆನಪಾದ. ಮಧ್ಯರಾತ್ರಿ ಭಯ ಆದಾಗ, ನಿದ್ದೆ ಬರ್ದೇ ಇದ್ದಾಗ ಮಾತ್ರ ನೀನು ಹುಡುಗ ನೆನಪಾಗ್ತಾನ? ಹಾಗಲ್ಲ, ಮಧ್ಯರಾತ್ರಿಯಲ್ಲೂ ನೀನೇ ನೆನಪಾಗ್ತೀಯಾ ಅಂತ. ನೀನಿದ್ಮೇಲೆ ಬೇರೆ ಯಾರು ಬೇಕೇಳು? ಅದಕ್ಕೆ ಸೀದಾ ನಿನ್ನ ರೂಮ್ಗೆ ಬಂದೆ. ಗಡ್, ನಾವಿಬ್ರು ಮದುವೆ ಆಗ್ತಿರೋರು. ಯಾರು ಬೇಡ ಅಂದ್ರೂ ನಾವು ಮದುವೆ ಆಗೇ ಆಗ್ತೀವಿ. ಅಂದಮೇಲೆ ನೀನು ನನ್ನ ರೂಮಿಗೆ ಯಾವಾಗ ಬೇಕಾದರೂ ಬರ್ಬೋದು. ಯಾಕೆ ಅಂದರೆ ಇದು ನಿಂದೇ ರೂಮ್. ನೀನು ಹೀಗೆ ನಗ್ನಗ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣ್ತೀಯ ಗೊತ್ತಾ? ಹೀಗೆ ಇರೋದು ಬಿಟ್ಟು ಯಾವಾಗಲೂ ಮುಖ ಗಂಟು ಹಾಕ್ಕೊಂಡೇ ಇರ್ತೀಯ. ನನ್ನ ಹಾಗಿರ್ಬಾರ್ದ? ಓಕೆ ಮ್ಯಾಮ್, ನೀವು ಹೇಳ್ದಾಗೆ ಆಗಲಿ. ಇನ್ಮೇಲಿಂದ ನೋ ಗಂಟು ಮುಖ. ಗುಡ್ ನೈಟ್. ಏ ದೀಪಿಕಾ, ಮದ್ವೆಗೆ ಇನ್ನೂ ಟೈಮ್ ಇದೆ. ಇನ್ನೇನು ಆಯ್ತಲ್ಲ ಪಾರ್ಟಿ, ಹೊರಡಲ್ವಾ? ಅತ್ತೆ ಚೋಟು ಬೇರೆ ಒಬ್ಬನೇ ಇರ್ತಾನೆ.
ಚೋಟು ಗಡದ್ದಾಗಿ ನಿದ್ದೆ ಹೊಡಿತಿದ್ದಾನೆ. ಅರ್ಜೆಂಟ್ ಏನಿಲ್ಲ, ನಿಧಾನವಾಗಿ ಹೋದ್ರಾಯ್ತು. ಸಿರಿ, ಮಾಧವ್ ಸರ್ ಈ ಮನೆಗೆ ಬರೋದು, ನೀವು ಅವ್ರ ಮನೆಗೆ ಹೋಗೋದು, ಪಾರ್ಟಿ ಗೀಟಿ ಇವೆಲ್ಲ ಆಗ್ತಾನೇ ಇರುತ್ತೆ ಅನ್ಸುತ್ತೆ. ಹಾಗೇನಿಲ್ಲ, ಮಾಧವ್ ಸರು ಅಮ್ಮನ ಫ್ರೆಂಡು, ಪೂರ್ಣಿ ನನಗೆ ಫ್ರೆಂಡು. ಈ ಥರ ಏನಾದರೂ ಒಕೇಶನ್ ಇದ್ದಾಗ ಸಿಗ್ತಿರ್ತೀವಿ ಅಷ್ಟೆ. ಓ ಹೌದಾ? ಹಾಯ್, ನಾನು ಸಂಧ್ಯಾ ಅಂತ. ಪೂರ್ಣಿ ತುಳಸಿ ಅಮ್ಮನ ಮಗಳು. ಹೋ ಹೌದಾ? ನೀವು ಹೀಗೆ ಕಣ್ಸನ್ನೆ ಮಾಡ್ಕೊಂಡಿರಿ, ನಾನು ಹೋಗಿ ಏನಾಯ್ತು ಅಂತ ನೋಡ್ಕೊಂಡು ಬರ್ತೀನಿ. ಕೇಕ್ ಕಟ್ ಮಾಡೋಣ. ಸಾರಿ. ಅಂತೂ ದೇವರಿಗೆ ಮುಂಚೆ ನೈವೇದ್ಯ ಮಾಡಿ ಆಮೇಲೆ ಭಕ್ತರಿಗೆ ಕೊಡಬೇಕು ಅಂತ ಚಪ್ಪಲಿ ಕಳ್ಳದಿಗೆ ಅರ್ಥವಾಯ್ತಲ್ಲ. ಒಂದು ನಿಮಿಷ, ಗ್ರೂಪ್ ಫೋಟೋ ಇಲ್ಲದೆ ಕೇಕ್ ಕಟ್ಟಿಂಗ್ ಹೇಗೆ ಕಂಪ್ಲೀಟ್ ಆಗತ್ತೆ? ಪುಟ್ಟ, ನೀನು ಇರ್ಬೇಕಲ್ವಾ? ನೀನೇ ಫೋಟೋ ತೆಗಿತಾ ಇದ್ರೆ ನಾವೆಲ್ಲರೂ ಇರೋ ಫೋಟೋದಲ್ಲಿ ನೀನೇ ಇರಲ್ಲ. ಅಮ್ಮ, ನಾನು ಮಿಸ್ ಆಗ್ತೀನಮ್ಮ. ಟೈಮರ್ ಇಟ್ಬಿಟ್ಟು ಬರ್ತೀನಿ ರೀ. ಸಿರಿ ಕೊಡು, ನಾನು ತೆಗಿತೀನಿ. ನಂದಿನಿ, ನೀನು ನಿಂತ್ಕೋ. ಇರ್ಲಿ, ಪರವಾಗಿಲ್ಲ, ನೀವೆಲ್ಲ ಇದ್ರೆ ಸಾಕು. ರೂಪಕ್ಕೂ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾಳೆ. ಹೋಮ್ ಮೇಡ್ ಕೇಕ್ ಅಂತೆ. ಅಮ್ಮಂಗೆ ಬುದ್ಧಿ ಇಲ್ಲ, ಲಕ್ಷಣವಾಗಿ ಬೇಕರಿಯಿಂದ ತರಕ್ಕಾಗ್ತಿರ್ಲಿಲ್ವಾ? ಸಂಧ್ಯಾ, ನಿಮ್ಮ ಮನೇಲಿ ಎಲ್ಲ ಸೆಲೆಬ್ರೇಷನ್ ಮಾಡಲಿದ್ದಾರೆ, ನೀನು ಯಾಕೆ ಹಿಂಗಿದೆಯಾ? ನೀನು ಕೇಕ್ ಕಟ್ ಮಾಡಿದ ರೀತಿ ನೋಡಿದ್ರೇ ಗೊತ್ತಾಗ್ತಿದೆ ನಿನಗೆ ಕೋಪ ಬಂದಿದೆ ಅಂತ. ಇನ್ನೇನು,
ಅಲ್ಲ, ಮಾಧವ್ ಸರು ಅಷ್ಟು ದೊಡ್ಡ ಸೆಲೆಬ್ರಿಟಿ. ಅವ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಷ್ಟು ಇವರೆಲ್ಲ ಕ್ಲೋಸ್ ಇದ್ದಾರೆ ಅಂದರೆ ಇವರಿಂದ ಅಡ್ವಾಂಟೇಜ್ ತಗೋಬೋದಿತ್ತಲ್ವಾ? ನಾನು 3 ಲಕ್ಷ ಕೇಳಿದ್ದಕ್ಕೆ ಇವರೆಲ್ಲ ಹೇಗೆ ಮಾಡಿಬಿಟ್ರು? ಅದನ್ನ ವಾಪಸ್ ಕೊಡು, ಸಾಲ ತಗೊಂಡಿದ್ಯಾ, ಅದನ್ನ ತೀರ್ಸೋಕೆ ಕೆಲ್ಸಕ್ಕೆ ಹೋಗು ಅಂತ ನಮ್ಮ ತಾತ ಎಷ್ಟೆಲ್ಲ ಇರಿಟೇಟ್ ಮಾಡಿದ್ರು ಅಂದರೆ ನನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದಿದ್ರೆ ಸತ್ತೇ ಹೋಗಿರೋರು. ಗೊತ್ತು ಕಣೆ, ನಿಮ್ಮ ಮನೇಲಿ ನಿಮ್ಮ ತಾತ ನಿಮ್ಮಮ್ಮ ಇಡೀ ಊರ್ನವ್ರಿಗೆಲ್ಲ ಒಳ್ಳೆಯವರು. ನಿನಗೆ ಮಾತ್ರ ಹಿಂಗೆ ಮಾಡ್ತಾರೆ ಅನ್ಸುತ್ತೆ. ಕರೆಕ್ಟಾಗಿ ಹೇಳ್ದೆ ನೋಡು. ನನಗೆ ಮಾಧವ್ ಸರು ಅಮ್ಮನ ಹತ್ರ ಇಷ್ಟೆಲ್ಲ ಕ್ಲೋಸ್ ಇದ್ದಾರೆ ಅಂತ ಗೊತ್ತಿದ್ದಿದ್ರೆ ಅವ್ರ ಹತ್ರನೇ ದುಡ್ಡು ಇಸ್ಕೊಡು ಅಂತ ಕೇಳಿರ್ತಿದ್ದೆ. ಸದ್ಯ ಅವರಿಬ್ರು ಕ್ಲೋಸ್ ಅಂತ ನಿನಗೂ ಗೊತ್ತಾಯ್ತಲ್ಲ. ಇರು, ನಿನಗೊಂದು ಇಂಟ್ರೆಸ್ಟಿಂಗ್ ವಿಷಯ ತೋರಿಸ್ತೀನಿ. ಸಿರಿ ಫೋನಲ್ಲಿ ಫೋಟೋಸ್ ತೆಗೆದ್ನಲ್ಲ, ಆ ಫೋಟೋಸ್ನ ನನ್ನ ಫೋನಿಗೆ ಕಳಿಸ್ಕೊಂಡಿದ್ದೀನಿ. ಈ ಫೋಟೋ ವಿಶೇಷತೆ ಏನು ಗೊತ್ತಾ?